ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ರಾತ್ರಿವರೆಗೂ ನನ್ನ ಡೈಲಿ ರೋಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮೇ ಬಿ ಇದು ಫಸ್ಟ್ ಟೈಮ್ ನಾನು ಇಷ್ಟು ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಪಾಪು ರೋಟೀನ್ನ ಕೇಳ್ತಾ ಇದ್ರಿ. ಇವಾಗ ನೋಡಿ ಆಲ್ರೆಡಿ 8:45 ಆಗ್ತಾ ಬಂತು ಟೈಮು. ಬೆಳಗ್ಗೆ ಎದ್ದಿದ್ದೀವಿ ಎಲ್ಲರೂ ಕೂಡ. ಇವಾಗ ನಮ್ಮದು ಯೂಶ್ವಲ್ ಟೈಮು 8:30 ಈ ಥರ. ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡಿರೋ ಅಂಥದ್ದು. ಮುಂಚೆ ನಾನು ಫೀಡಿಂಗ್ ಇನ್ನೂ ಸ್ಟಾಪ್ ಮಾಡಿರಲಿಲ್ವಲ್ಲ, ಆವಾಗ ನಾವು ತುಂಬ ಲೇಟಾಗಿ ಎದ್ದೊಳ್ತಾ ಇದ್ವಿ. 10 ಗಂಟೆ ಆದರೂ ಆಯಿತು, 11 ಗಂಟೆ ಆದರೂ ಆಯಿತು, ಈ ಥರ ಎದ್ದೊಳ್ತಾ ಇದ್ವಿ. ಬಿಕಾಸ್ ತುಂಬ ಫ್ರೀಕ್ವೆಂಟಾಗಿ ಪಾಪು ಎದ್ದೊಳ್ತಾ ಇದ್ಲು ಫೀಡಿಂಗಿಗೆ. ಈಗ 1.5 ಮಂತ್ ಆಗ್ತಾ ಬಂತು ನಾನು ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿ ಅಲ್ಲ. ಹಾಗಾಗಿ ಇವಾಗ ನಾನು ಮತ್ತೆ ಅವಳಿಗೆ ಈ ಬೇಗ ಎದ್ದೊಳೋದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀವಿ. ಬಿಕಾಸ್ ಇನ್ನೊಂದು ಸ್ವಲ್ಪ ದಿನ ಹೋದರೆ ಅವಳಿಗೆ ಸ್ಕೂಲಿಗೆ ಹಾಕ್ಬಿಡ್ತೀವಿ. ಹಂಗಾಗಿ ಒಂಚೂರು ಅವಳಿಗೆ ಪ್ರಾಕ್ಟೀಸ್ ಆಗಬೇಕು, ಬೆಳಗ್ಗೆ ಬೇಗ ಎದ್ದೊಳೋದು, ಅವಳು ರೊಟೀನ್ಗಳನ್ನ ಅವಳು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದೊಳೋ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. 8 ಗಂಟೆ 8 8:30 ಅಷ್ಟೇ ಸಾಕು. ಯಾಕಂದರೆ ನಮ್ಮ ಮನೇಲಿ ಇನ್ನೇನು ಕೆಲಸನೂ ಇರೋಲ್ಲ ನಮಗೆ. ಅದಕ್ಕೋಸ್ಕರ ಅಷ್ಟೊತ್ತಿಗೆ ಎದ್ಬಿಟ್ಟು ಇನ್ನು ಮಾಡಿಕೊಂಡ್ರೆ ನಡೆಯುತ್ತೆ ಎಲ್ಲದನ್ನು. ಗೇಟ್ ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾ ಇದ್ರಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. 3,500 ಅಂತ ಅನಿಸುತ್ತೆ. ನಾವು ಅವಾಗ ತೊಗೊಂಡಿದ್ದು. ತುಂಬ ಪಾಪು ಪುಟ್ಟವಳಿದ್ಲಲ್ಲ, ಒಂದು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ, ಒಂದು 8.5 ತಿಂಗಳಲ್ಲಿ ಅಂತ ಅನಿಸುತ್ತೆ. ಅವಾಗ ಇದನ್ನು ತೊಗೊಂಡಿದ್ದು. ತುಂಬ ಗಟ್ಟಿ ಇದೆ ನೋಡೋಕ್ಕೆ, ಹಿಂಗೆ ಒಂಥರ ಅನಿಸ್ಬೋದು, ಬಟ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಇದು ಒಂದು ಗೇಟು. ಲಿಂಕ್ ಬೇಕಂದರೆ ಹಾಕಿರ್ತೀನಿ ನಾನು, ನೀವು ಬೈ ಮಾಡೋಕ್ಕೆ ಯಾರಿಗಾದ್ರೂ ಇದ್ದರೆ ನೋಡಿ ಬೈ ಮಾಡಿ. ಓಕೆ, ಇದು ಈ ಥರ ಕೊಟ್ಟಿರ್ತಾರೆ, ನಿಮಗೆ ತಿರುಗಿಸಿದ್ರೆ ಓಪನ್ ಆಗುತ್ತೆ. ನೋಡಿ ನನ್ನ ಮಗಳು ಕೈ ಮೇಲೆಲ್ಲ ಟ್ಯಾಟು ಬರೆದ್ಬಿಟ್ಟವಳೆ. ಹಿಂಗೆ ಇದನ್ನು ಹಿಂಗೆ ಮಾಡಿಬಿಟ್ಟು ಹಿಂಗೆ ಇದು ಮಾಡಿದ್ರೆ ಓಪನ್ ಆಗುತ್ತೆ. ಈ ಥರ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ. ಎಷ್ಟು ಸರಿ ಇದು ಹಿಂಗೆ ಏನಾದ್ರು ತೊಗೊಂಡು ಹೊರಗಡೆ ಹೋಗುವಾಗ ಗುದ್ದಿದ್ದೀವಿ, ಬಿದ್ದೋಗಿದೆ. ನಮ್ಮ ಬುಜ್ಜಿ ಎಷ್ಟೊಂದು ಸರಿ ಕಿತ್ತಾಕಿದ್ದಾನೆ, ಬಟ್ ಹಾಳಾಗೇ ಇಲ್ಲ. ಅಷ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿದಿದೆ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಏನಾಯ್ತಪ್ಪ? ಏನಾಯ್ತು ಬಂಗಾರಿ? ಹಾಲು ಬೇಕು. ಇದು ಮಕ್ಕಳಿಗೆ, ಇದು ಪಾಪಣಿಗೆ. ಪಾಪಣಿ ಪಾಪಣಿ ಪೀಡಿಯಾಶೋರ್ ಕೊಡೋದು ನಾವು ಅವಳಿಗೆ. ಪೀಡಿಯಾಶೋರ್ ಯಾವುದು ಅಂತಲೂ ಕೇಳ್ಕೊಡೋದು ಅವಳಿಗೆ. ಯಪ್ಪ, ನಾನೆಲ್ಲೋ ಒಂದು 100-150 ರೂಪಾಯಿ ಇರುತ್ತೆ ಅಂದ್ಕೊಂಡೆ. ಇದು ಭಾರಿ ತುಂಬ ಕಾಸ್ಟ್ಲಿ ಇದು ನೋಡಿ. 760 ರೂಪಾಯಿ ಇದಕ್ಕೆ. ಪೀಡಿಯಾಶೋರು ಇದನ್ನೇ ಕೊಡೋದು. ಇದು ವೆನಿಲಾ ಫ್ಲೇವರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಕೊಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಅನಿಸುತ್ತೆ ಲೈಕ್ ಅವಳಿಗೆ ಟೇಸ್ಟು ಇಷ್ಟ ಆಗಿದೆ. ಆ್ಯಂಡ್ ಅವಳು ಸ್ವಲ್ಪ ತೆಳ್ಳಗಾಗಿದ್ಲು ಜ್ವರ ಬಂದಾಗ. ಬಟ್ ಇದು ಸ್ಟಾರ್ಟ್ ಮಾಡಿದ್ಮೇಲೆ ಒಂಚೂರು ಪರವಾಗಿಲ್ಲ ಅಂತ ಅನಿಸುತ್ತೆ. ಏನಮ್ಮ ನಿಂಗೇನು ಅನಿಸುತ್ತೆ? ಪರವಾಗಿಲ್ಲ, ಅದು ಸ್ವಲ್ಪ ನನಗೇನೋ ವರ್ಕ್ ಆಗ್ತಿದೆ ಅಂತ ಅನಿಸ್ತಿದೆ. ಮುಂಚೆ ಚಾಕ್ಲೇಟ್ ಫ್ಲೇವರ್ ತೊಗೊಂಡು ಬಂದಿದ್ದೆ, ಇವಾಗ ಇದನ್ನು. ನೀವು ಕೇಳ್ತಾ ಇರ್ತೀರ ಬೆಳಗ್ಗೆಯಿಂದ ರೊಟೀನ್ನ ತೋರಿಸಿ ಗೊಂಬೆದು ಅಂತ. ಅದಕ್ಕೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ 1 ಲೋಟ ಹಾಲು ಕುಡಿತಾ ಇದ್ದಾಳೆ ಅವಳು. ಹಾಲಿಗೆ 1 ಸ್ಪೂನ್ ಪೀಡಿಯಾಶೋರ್ ಹಾಕ್ತೀವಿ ಅಷ್ಟೇ ಅಲ್ಲ ಪಾಪ? ಹೇ ಬಾರೆ, ಹಾಲು ತತ್ತೀನಿ ನಡಿ. ಬಾ. ನಿಮ್ಮೇಲೆ ಬಲ್ಕೊ, ಬಾ. ನಿಮ್ಮೇಲೆ ಬಲ್ಕೊ, ಹಾಲು ತತ್ತೀನಿ. ಬಾ, ತಣ್ಣಗಾಗಿ ಬಾ. ಒಂದೇ 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 ಏನು ನೋಡುವ. ಈಗ ಪಾಪುಗೆ ಹಾಲು ಕೊಟ್ಬಿಟ್ಟು ನಾವು ಕೆಳಗಡೆ ನಾಯಿ ಮರಿಗಳಿಗೆ ಊಟ ಹಾಕೋದಕ್ಕೆ ಅಂತ ನಾನು ಬಂದೆ. ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ಎಲ್ಲರಿಗೂ ಊಟ, ಅವರಿಗೆ ಸಿರ್ಲ್ಯಾಕ್ ಕೊಡ್ತೀವಿ ನಾವು. ಆ್ಯಪಲ್ ಆ್ಯಂಡ್ ವೀಟ್ ಫ್ಲೇವರ್ದು ಸಿರ್ಲ್ಯಾಕ್ ಕೊಡ್ತೀವಿ ಇವಾಗ ಈ ಸ್ಟೇಜಲ್ಲಿ. ಅದನ್ನು ಕೊಟ್ಬಿಟ್ಟು ನಾನು ಮೇಲ್ಗಡೆ ಬಂದೆ ಮತ್ತೆ ತಿರ್ಗಾ. ಆಮೇಲೆ ಪಾಪುಗೆ ಒಂದು ಸ್ವಲ್ಪ ಹೊತ್ತು ಟಿ ವಿ ಟೈಮು. ಅವಳಿಗೆ ಏನು ಇಷ್ಟ ಆಗುತ್ತೋ ಆ ಥರದ್ದು ಒಂದು ಹಾಕ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಆಮೇಲೆ ಅವಳು ತುಂಬ ಇಂಗ್ಲೀಷ್ ವರ್ಡ್ನ ನೀವು ಕೇಳ್ತಾ ಇದ್ರಿ ತುಂಬ ಜನ. ನೀವು ತುಂಬ ಪಾಪು ಇಂಗ್ಲೀಷ್ ವರ್ಡ್ಗಳನ್ನ ಯೂಸ್ ಮಾಡ್ತಾಳಲ್ಲ ವೀಡಿಯೋದಲ್ಲಿ ಮಧ್ಯ ನೀವು ಯಾವ ಚಾನಲ್ನ ಹಾಕ್ತೀರಾ ಅಂತ ಸುಮಾರು ಜನ ಕೇಳ್ತಾಯಿದ್ರು.
ಅವಳು ನೋಡೋದು ಯಾವುದು ಅಂದರೆ ಮಾಯಾ ಆ್ಯಂಡ್ ಮೇರಿ ಅಂತ ಒಂದು ಬರುತ್ತೆ. ಅದು ಒಂದು 4 ಜನ ಲೈವ್ ಪೀಪಲ್ ಅವರೇ ಎಲ್ಲ ವೀಡಿಯೋ ಮನೆಯೊಳಗೆ ಏನು ವೀಡಿಯೋ ಮಾಡ್ಕೊಂಡು ಇದು ಎಲ್ಲ ಅವರೇ ಆ್ಯಕ್ಷನ್ನ ಮಾಡ್ತಾ ಇರ್ತಾರೆ. ಸೊ ಅವಳು ತುಂಬ ಇಂಗ್ಲೀಷ್ ವರ್ಡೆಲ್ಲ ಅವಳು ಕಲ್ತಿದ್ದು ಅದೇ ಇದರಲ್ಲೇ. ಎಲ್ಲ ಅವಳಿಗೆ ಅರ್ಥ ಆಗುತ್ತೆ. ನಾವೇನಾದ್ರು ಹೇಳಿದ್ರೆ ಅವಳಿಗೆ ನೀಟಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು, ನಾನು ಇವಾಗ ಏನು ಎತ್ತ ಅಂತ. ಹಾಗಾಗಿ ಮೋಸ್ಟ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ನೆಕ್ಸ್ಟ್ ಅವ್ರು ಸ್ಕೂಲ್ಗೆ ಹೋದ್ರೂ ಹೆಲ್ಪ್ ಆಗುತ್ತೆ. ಎನಿವೇಸ್ ಕನ್ನಡ ಅದು ಅವ್ರಿಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿರುತ್ತೆ. ನಾವು ಮಾತಾಡ್ತಾ ಇರ್ತೀವಿ ದಿನ ಮನೆಯಲ್ಲಿ, ಅವಳಿಗೆಲ್ಲ ಅರ್ಥ ಆಗುತ್ತೆ ನಾವು ಏನು ಹೇಳ್ತೀವಿ ಅದೆಲ್ಲ. ಐ ಥಿಂಕ್ ಅದೊಂದು ಅಡಿಷ್ನಲ್ ಲ್ಯಾಂಗ್ವೇಜು ಬರಬೇಕಾಗುತ್ತೆ ಸ್ಕೂಲ್ಗೆ ಹೋದ್ರು ಮಕ್ಕಳಿಗೆ ಅಲ್ವಾ. ಹಂಗಾಗಿ ಅದು ಇರಲಿ, ಲರ್ನಿಂಗಿಂದ ಯಾವುದಾದ್ರೂ ಇದ್ದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಆ ಥರದ್ದೇನಾದರೂ ಅವಳಿಗೆ ಹಾಕ್ತೀನಿ. ಈವನ್ ಕೊಕೊಮೆಲ್ಲನೂ ಅಷ್ಟೇ, ಅದನ್ನು ತೋರಿಸ್ತೀನಿ. ಮುಂಚೆ ನಾನು ಜಾಸ್ತಿ ಭೀಮ್ ಅಂತ ಬರ್ತಾ ಇತ್ತಲ್ಲ ಅದನ್ನು ತೋರಿಸ್ತಾ ಇದ್ದೆ. ಜಾಸ್ತಿ ಇನ್ ದ ಸೆನ್ಸ್ ಅವಳಿಗೆ ಯಾವಾಗಾದರೂ ಒಂದು ಸ್ಕ್ರೀನ್ ಟೈಮ್ ಕೊಡಬೇಕು ಅಂದವಾಗ ಮಾತ್ರ. ಆ್ಯಂಡ್ ಊಟ ಮಾಡೋ ಟೈಮಲ್ಲಿ ಫೋನ್ ಕೊಟ್ಬಿಡ್ತೀನಿ. ಅದು ಫೋನ್ ಕೊಟ್ಟರೆ ನನಗೆ ಮಚ್ ಈಸಿಯರ್ ಅಂತ ಅನಿಸ್ತು ನನಗೆ. ಏನು 2 ನಿಮಿಷಕ್ಕೆ ಹಂಗೆ ಗಬ ಅಂತ ಹಾಕ್ಬಿಡ್ತೀನಿ ಬಾಯಿಗೆ ಬೇಗ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆ ಟೈಮಲ್ಲಿ ಫೋನ್ ಕೊಡ್ತೀನಿ. ಬಿಟ್ಟರೆ ಇನ್ನು ಯಾವಾಗೂ ನಾವು ಕೊಡೋಲ್ಲ. ಅವಳು ಮೋಸ್ಟ್ ಆಫ್ ದ ಟೈಮ್ ಆಟಾಡ್ತಿರ್ತಾಳೆ. ಅವಳು ಪಾಡ್ಗೆ ಅವಳು ಆಟಾಡ್ತಾಳೆ. ಅವಳಿಗೆ ಏನಾದ್ರು ಒಂದು ಬೌಲು ಮತ್ತು ಒಂದು ಸ್ಪೂನು ಅಥವಾ ಆ ಥರದ್ದು ಏನಾದ್ರು ಕೊಟ್ಬಿಟ್ರೆ ಸಾಕು, ಅವಳು ಪಾಡ್ಗೆ ಅವಳು ಆಟಾಡ್ಕೊತಾಳೆ. ಇಲ್ಲ ಅಂದರೆ ಹೊರಗೆ ಕರ್ಕೊಂಡು ಹೋಗಬೇಕು ಅಂತಾಳೆ. ಆ ಥರ ಹೊರಗೆ ಕರ್ಕೊಂಡೋಗಿ ವಾಕಿಂಗ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾಳೆ. ಎನಿವೇಸ್ ಅಂಕಲ್ ಆಂಟಿ ಎಲ್ಲ ಪಕ್ಕದಲ್ಲಿ ಇರ್ತಾರೆ, ಆಟಾಡಿಸ್ತಾರೆ ಅವಳಿಗೆ. ಆ ಕಡೆ ಅವಳಿಗೆ ಟಿ ವಿ ಹತ್ರ ಬಿಟ್ಬಿಟ್ಟು ಈ ಕಡೆ ನಾವು ಅಡುಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಂದ್ವಿ. ಅಮ್ಮ ಚಪಾತಿ ಮಾಡ್ತೀನಿ ಅಂದರು. ಸರಿ ನಾನು ಪಲ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಿದ್ವಿ. ಸೋಮು ಆಫೀಸಿಗೆ ಹೋಗಿದ್ದಾರೆ. ಹಾಗಾಗಿ ನಮಗೆ ಬೆಳಗ್ಗೆ ಅವ್ರಿಗೇನು ತಿಂಡಿ ಬೆಳಗ್ಗೆ ಬೇಗ ಅದು ಮಾಡಬೇಕಂತ ಏನಿಲ್ಲ. ನೋಡಿ ತೊಂಡೆಕಾಯಿ ಈ ಥರ ಹಣ್ಣಾಗಿರುತ್ತಲ್ಲ, ತುಂಬ ಹುಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋದಿಲ್ಲ ಪಲ್ಯಕ್ಕೆ ನಾವು. ಅದನ್ನೇನು ಮಾಡ್ತೀನಿ, ನಾನು ಗಿಡ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಥರ ನಮ್ಮ ತೋಟಕ್ಕೆ ಒಂದಿಷ್ಟು ಹಾಕಿದ್ದೀನಿ. ಈ ಕಡೆ 2 ಪಾಟಲ್ಲಿ ಒಂದಿಷ್ಟು ಹಾಕಿದ್ದೀನಿ, ನಾನು ಗಿಡ ಬಂದರೆ ಬರಲಿ ಅಂತ ಹೇಳಿಬಿಟ್ಟು ಆ ಥರ. ಆಮೇಲೆ ಮೇಲ್ಗಡೆ ಬಂದು ಮತ್ತೆ ಪಾಪು ಜೊತೆಗೆ ಪಲ್ಯ ವಿಷಲ್ ಆಗೋಕ್ಕೆ ಇಟ್ಟಿರ್ತೀನಲ್ಲ ಆ ಥರ. ಮೋಸ್ಟ್ ಆಫ್ ದ ಟೈಮ್ ನಾನು ಇಷ್ಟು ಡೀಟೇಲಾಗಿ ನಿಮಗೆ ನಾನು ಯಾವ ವೀಡಿಯೋನೂ ಮಾಡಿಲ್ಲ ಅಂತ ನಾನು ಅಂದ್ಕೊತೀನಿ. ನಾನು ಫುಲ್ ಡೇನ ಡೆಡಿಕೇಟ್ ಮಾಡಿದ್ದೆ ಇದೊಂದು ವೀಡಿಯೋನ ಮಾಡೋದಕ್ಕೋಸ್ಕರ. ಹೇಗಿರುತ್ತೆ ನಾನು ಚೆನ್ನಾಗಿ ರೆಡಿಯಾದಾಗ ನೀವು ಹೇಳ್ತಿರ್ತೀರ ನಿಮ್ಗೆ ಎಲ್ಲಿರುತ್ತೆ ಇಷ್ಟು ಟೈಮು ಅಂತ. ಹಾನೆಸ್ಟ್ಲಿ ನಾನು ಆ ಟೈಮ್ನ ಮಾಡ್ಕೊಳ್ಳೋದು ನಿಮಗೋಸ್ಕರ, ನಿಮ್ಗೆ ಏನಾದರೂ ಒಂದು ಚೆನ್ನಾಗಿ ಅನಿಸ್ಲಿ ನನ್ನ ವ್ಲಾಗ್ ನೋಡಿದಾಗ ಅಂತ. ಬಟ್ ಟ್ರಸ್ಟ್ ಮೀ, ತುಂಬ ಬ್ಯುಸಿಯಾಗಿರ್ತೀನಿ. ತುಂಬ ನೀವು ಕೇಳ್ತಾ ಇರ್ತೀರ, ನೀವು ತುಂಬ ಫ್ರೀಯಾಗಿರ್ತೀರ ಅನಿಸುತ್ತೆ, ಹಾಗೆ ಏನೂ ಇಲ್ಲ. ನಾನು ತುಂಬ ಆಕ್ಯುಪೈ ಆಗಿರ್ತೀನಿ ಮನೆಯಲ್ಲಿ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ಫ್ಯಾಮಿಲಿ ಕಮ್ಮಿ ಇರೋದ್ರಿಂದ ನಾವು, ಹಾಗಾಗಿ ನಿಮ್ಗೆ ಆ ಥರ ಅನ್ನಿಸ್ಬೋದು ಅಷ್ಟೇ. ನಮ್ಮ ಕೆಲಸ ಏನಿರುತ್ತೆ ಪಟ ಅಂತ ಬೇಗ ಮಾಡ್ಕೋತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಏನಂದರೆ ನಾವು ಡಿಪೆಂಡೆಂಟು ಬೇರೆಯವ್ರ ಮೇಲೆ, ಆಯಿತಾ. ನಮ್ಮನೇಲಿ ಯಾರು ಕೆಲಸ ಮಾಡೋಕ್ಕೆ ಬರ್ತಾರೆ ಇಲ್ಲ ಅಂತ ಹೇಳಿ, ನಾನು ಅವಾಗಿಂದ ನನ್ನ ಮದುವೆ ಆದಾಗಿಂದನೂ ಅಷ್ಟೇ ನಾನು ಮೇಡನ್ನ ಇಟ್ಕೊಂಡೇ ಇದ್ದೀನಿ ಅವಾಗಿಂದನೂ. ಅದು ಇವಾಗ ನನಗೆ ಮಷಿನೆಲ್ಲ ಇರೋದ್ರಿಂದ ತುಂಬ ಈಸಿಯಾಗಿದೆ. ಮಷಿನ್ ಇರೋದ್ರಿಂದ ನಾನೆಲ್ಲ ಅದ್ರದ್ದು ಟೈಮ್ ಶೆಡ್ಯೂಲ್ ಏನಿರುತ್ತೆ ಆನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ನನಗೆಲ್ಲ ಆರಾಮಾಗಿ ಆಗೋಗ್ಬಿಡುತ್ತೆ, ಏನು ತೊಂದರೆ ಇರೋಲ್ಲ. ಹಾಗಾಗಿ ನನಗೆ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಟೈಮ್ ಉಳಿಯುತ್ತೆ ನನಗೆ ಅಷ್ಟೇ. ಎದ್ದೆ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅಮ್ಮ ಚಪಾತಿ ಮಾಡಿಕೊಟ್ರು, ಪಲ್ಯ ಆಲ್ರೆಡಿ ನಾನು ಮಾಡಿದ್ದೆ ಆಗೋಗಿತ್ತು. ತೊಂಡೆಕಾಯಿ ರೆಸಿಪಿ ಏನು ನಾನು ತೋರಿಸಿಲ್ಲ, ಹಾಗೆ ಮಾಡಿದ್ದೀನಿ ನಿಮಗೆ ರೊಟೀನ್ ಜೊತೆಗೆ ಅಷ್ಟೇ. ಈಗ ಕೆಳಗಡೆ ಮಷೀನು ನಾನು ಮೇಲಿಟ್ಟಿರ್ತೀನಿ. ನಮ್ಮದು ರೋಬೋಟ್ ಏನಿದೆ ಅದು ಕೆಳಗಡೆ ಮಾತ್ರ ನಾವೇ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ನೀಟಾಗಿ ನೆಲ ಒರೆಸ್ಕೊಂಬಿಡ್ತೀವಿ. ಕೆಳಗಡೆ ಮಾಪು ಮತ್ತು ಅದೆಲ್ಲ ಇಲ್ಲೇ ಇಟ್ಕೊಂಡಿರ್ತೀನಲ್ವ, ಇಲ್ಲಿ ಹಾಲಿನ ಮಾತ್ರ ಹಂಗೆ ಒರೆಸ್ಕೊತೀವಿ. ಅದು ಡಿಪೆಂಡ್ ಆಗುತ್ತೆ. ಒಂದೊಂದು ಸರಿ ಇಲ್ಲಿ ಆಗಿಲ್ಲ ಅಂದರೆ ಮೇಲೆ ತೊಗೊಂಡೋಗ್ತೀವಿ, ಮೇಲಾಗಿಲ್ಲ ಅಂದರೆ ಇಲ್ಲಿ ತಂದಿಟ್ಟಿರ್ತೀವಿ, ಆ ಥರ. ಸೊ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ಫ್ರೀಕ್ವೆಂಟಾಗಿ ಹಾಲಲ್ಲಿ ನಾವು ಮಷಿನ್ನ ಯೂಸ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಪಾಪು ಒಂದೊಂದು ಸರಿ ಸುಸು ಮಾಡಿಬಿಡ್ತಾಳೆ, ಅದನ್ನೆಲ್ಲ ಪದೇ ಮಾಪೇ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಜಾಸ್ತಿ ಮಷಿನ್ನ ಹಾಲಲ್ಲಿ ಯೂಸ್ ಮಾಡಲ್ಲ. ಯಾವಾಗೋ ಒಂದೊಂದು ಸರಿ, ಇಲ್ಲ ಅಂದರೆ ನನ್ನ ರೂಮಲ್ಲಿರುತ್ತೆ, ಸೋಮು ರೂಮಲ್ಲಿರುತ್ತೆ, ಆ ಥರ ಹಂಗೆ ಮಾಡ್ಕೋತೀವಿ. ಪಾಪುಗೆ ಇವಾಗ ಚಪಾತಿ ತಿನ್ನು ಅಂತ ಫೋರ್ಸ್ ಮಾಡ್ತಿದ್ದೀನಿ, ಬಟ್ ತಿನ್ನಲ್ಲ ಅಂತ ಕೂತಿದ್ದಾಳೆ ಇವಾಗ.
ಪಾಪ. ನನಗೆ ಯೂಶ್ವಲಿ ಬೆಳಗ್ಗೆ ಕನ್ನಡ ಮೂವೀಸು ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಳೇ ಕನ್ನಡ ಮೂವೀಸ್ಗಳನ್ನ ನೋಡೋದು ತುಂಬ ಇಷ್ಟ ನನಗೆ. ಆಲ್ಮೋಸ್ಟ್ ನನ್ನ ಕಾಲೇಜ್ ಡೇಸಿಂದನೂ ಅಷ್ಟೇ. ನಂಗೆ ಬೆಳಗ್ಗೆನೇ ಕನ್ನಡ ಮೂವೀಸ್ಗಳು, ಕನ್ನಡ ಹಾಡುಗಳು, ಹಳೆಯ ಹಾಡುಗಳು ಕೇಳೋದು. ಅದು ನಮ್ಮ ಅಪ್ಪನಿಂದ ನಂಗೆ ಬಂದಿರೋದು. ನಮ್ಮಪ್ಪ ತುಂಬ ಹಳೆ ಹಾಡುಗಳನ್ನ ಕೇಳ್ತಾಯಿದ್ರು ಅವರು ಜಾಸ್ತಿ. ಆಯಿತಾ, ಈ ಸಿ ಡಿ ಬರ್ತಾಯಿತ್ತಲ್ಲ ಆವಾಗ, ಅದನ್ನು ಹಾಕ್ಕೊಂಬಿಟ್ಟು ಜೋರಾಗಿ ಸೌಂಡ್ ಕೊಟ್ಕೊಂಡು ನಮ್ಮ ಮನೆ ಗೋಡೆ ಒಳಗೆಲ್ಲ ಮ್ಯೂಸಿಕ್ ಬರೋ ಥರ ನಮ್ಮಪ್ಪ ಮಾಡಿದರು. ಸೊ ಅವಾಗಿಂದನೂ ನನಗೂ ಅಭ್ಯಾಸ ಅದು. ಹಾಗಾಗಿ ಅದೇ ಪ್ರಾಕ್ಟೀಸ್ ಆಗಿದೆ ಇವಾಗ್ಲೂ. ಹಳೇ ಮೂವೀಸ್ಗಳನ್ನ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಬೆಳಗ್ಗೆನೆ. ಈಗ 12 ಗಂಟೆ ಆಗಿದೆ. ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಪ್ಪ ನಾವು ಬೇಬಿ? ಎಲ್ಲಿ ಹೋಗ್ತಾ ಇದ್ದೀವಿ? ಸ್ನಾನ ಮಾಡೋಕ್ಕೆ. ಅವಳೇ ಸ್ಟೆಪ್ಸ್ ಹತ್ತುತ್ತಾಳೆ ನೋಡಿ. ಬಟ್ ನಂಗೆ ಭಯ ಆಗುತ್ತೆ, ಹಿಂದೆನೇ ಇರ್ತೀನಿ ಅದಕ್ಕೆ. ಸ್ಲೋ ಆಗತ್ತು. ಅವಳಿಗೆ ಸ್ನಾನ ಅಂದರೆ ಅಷ್ಟು ಇಷ್ಟ, ಓಡ್ಬಿಡ್ತಾಳೆ. ಬಿಸಿ ಇದೆ, ಬಾಯ್ಲಿ ಈ ಕಡೆ ಬಾಯ್ಲಿ. ಆ್ಯಕ್ಚುಲಿ ಏನಂದರೆ ನಮ್ಮ ಮನೆ ಸೋಲಾರ್ ಒಂದು ಸ್ವಲ್ಪ ಅವತ್ತು ಜೋರಾಗಿ ಮಳೆ ಬಂದ್ಬಿಟ್ಟು ಹಾಳಾಯಿತು. ಹಾಗಾಗಿ ಈ ಥರ ಆಯಿಲಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ನಮ್ಮ ಮನೇಲಿ ನಾವು ಯಾವುದೇ ಥರ ಇದನ್ನು ಕೂಡ ಇಟ್ಕೊಂಡಿರಲಿಲ್ಲ. ಏನು ಹೇಳಿ, ಇಲ್ಲಿ ನೋಡಿ, ಅಯ್ಯಯ್ಯಯ್ಯಯ್ಯಯ್ಯೋ ಪಾಪು, ಒಳಗಾದ್ರೂ ಮಾಡ್ಬೇಕು ತಾನೇ ನೀನು. ಇಲ್ಲಿ ಬಿಡು, ಇರಲಿ, ಇಟ್ಸ್ ಓಕೆ. ಸ್ಲೋ. ಅವಳಿಗೆ ಭಯ ಆಗಿಬಿಡುತ್ತೆ ಯಾವಾಗಲೂ ಡೈಪರಲ್ಲಿ ಮಾಡ್ಕೊಂಡು. ಈ ಕಡೆ ನಿಂತ್ಕೋ, ನಾನು ಇದನ್ನು ಹಾಕ್ತೀನಿ ಇಲ್ಲಿ. ಇಲ್ಲೇ ಸುಸು ಮಾಡಿಬಿಟ್ಲು. ಸೋಲಾರ್ ಹಾಳಾಗಿರೋದ್ರಿಂದ ನಾವು ಗೀಝರ್ನ ಕೂಡ ಇಡಿಸಿಲ್ಲ. ಪಾಯಿಂಟ್ ಇದೆ, ಬಟ್ ನಾವು ಸೋಲಾರ್ ಇದ್ದಿದ್ದರಿಂದ ಗೀಝರೆಲ್ಲ ಏನು ಹಾಕ್ಕೊಂತಿರ್ಲಿಲ್ಲ. ಬಟ್ ಇದು ಸಖತ್ ಬಿಸಿ ಇದೆ. ನೀನು ಇಲ್ಲಿ ಮುಟ್ಬೇಡ, ಅಲ್ಲಿ ಹೋಗಪ್ಪ. ಯಪ್ಪ, ಸಖತ್ ಹಾಟ್ ಇದೆ. ಈಗ ನಾನು 20 ಮಿನಿಟ್ಸ್ ಕಾಯಿಸಿದ್ರೆ, ಬಟ್ ನಮಗೆ ಇದು ಇಷ್ಟ ಆಗಲ್ಲ. ಯಾಕಂದರೆ ಇದು ತುಂಬ ಹೇರ್ ಫಾಲು ಅದು ಇದು ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಮ್ಗೆ ಇಷ್ಟ ಆಗಲ್ಲ. ಎಮರ್ಜೆನ್ಸಿ ಇನ್ಸ್ಟಾಲ್ ಮಾಡ್ತಾರೆ, ಸ್ವಲ್ಪ ದಿವಸ ಹೇಳಿದ್ದಾರೆ ಟೈಮು. ಹಾಗಾಗಿ ಜಸ್ಟ್ ಇವಾಗ ಇದರಲ್ಲೇ ಅವಳಿಗೂ ಪಾಪಗೂ ಸ್ನಾನ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಈ ಫ್ಲಶ್ ಅಂದರೆ ತುಂಬ ಇಷ್ಟ. ಅದರೊಳಗೆ ಹಿಂಗೆ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಅಷ್ಟರಲ್ಲಿ ಆ ಗ್ಯಾಪಲ್ಲಿ ನಾನು ಸ್ನಾನ ಮಾಡಿಸ್ಬಿಡ್ತೀನಿ. ನೋಡಿ, ಬೇಡ ಇದು ನಮ್ಮ ಅತ್ತೆ ಇದ್ದಾಗ ಅವ್ರು ತೊಗೊಂಡಿದ್ದು ಹಂಡೆ ಅಂತೆ. ನಮ್ಮ ಸೋಮು ಅವ್ರ ರೂಮಲ್ಲಿ ಒಂದು ಇಟ್ಕೊಂಡಿದ್ದಾರೆ, ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇದರಲ್ಲೇ ಸ್ನಾನ ಮಾಡಬೇಕು ನೀವೆಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹಂಡೆ ಒಲೆಯಲ್ಲಿ ಸ್ನಾನ ಮಾಡೋದು. ಅದಂತೂ ತುಂಬ ಚೆನ್ನಾಗಿರುತ್ತೆ. ಹಾಂ, ಇಲ್ಲಿ ಸ್ನಾನ ಮಾಡ್ಕೋಬಾ, ನೀರು ವೇಸ್ಟ್ ಮಾಡಬೇಡ. ನಿಮ್ಮಪ್ಪ ಸಂಜೆ ಬಂದಾದಮೇಲೆ ಎಲ್ಲರ ಮೇಲೆ ಜಗಳಕ್ಕೆ ಬೀಳ್ತಾರೆ. ನೀರು ವೇಸ್ಟ್ ಮಾಡ್ತೀವಿ ನೋಡಿ. ಅವಳೇ ಆನ್ ಮಾಡ್ಕೋತಾಳೆ ನೋಡಿ. ಸಖತ್ ತರಲೆ. ಇವಾಗ 12 ಗಂಟೆ ಟೈಮು. ಅವಳು ಉಪ್ಪದಾನೆಲ್ಲ ಯೂಸ್ ಮಾಡೋದು ಸೆಬಾನೈಡೇ. ಇದು ಬಾಡಿ ವಾಶು ಆ್ಯಂಡ್ ಇದೇ ಶಾಂಪು ಯೂಸ್ ಮಾಡೋದು ಅವಳಿಗೆ. ಅದಾದಮೇಲೆ ಆ ಬಾಡಿ ವಾಶು. ಬಂಗಾರಿ, ನಿದ್ದೆ ಬಂದ್ಬಿಟ್ಟಿದ್ಯಾ? ಹಾಂ, ಇರಪ್ಪ. ನಮ್ಮ ಬೇಬಿಗೆ ಸ್ನಾನ ಆಗಿದೆ ಇವಾಗ. ಮುತ್ತ ಕೊಡು ನಂಗೊಂದು ಬೇಗ.
ಈಗ ಮಧ್ಯಾಹ್ನ ಆಲ್ಮೋಸ್ಟ್ 1 o'clock ನಾವು ಅವಳಿಗೆ ಊಟ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಮೊಬೈಲ್ ಕೊಟ್ಬಿಟ್ಟೆ ಮಾಡಿಸ್ತೀನಿ. ಸೊ ಅದು ಬೇರೆಯವ್ರಿಗೆ ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ, ನೀವು ಕೊಟ್ಬಿಟ್ಟು ಮಾಡಿಸಿ ಕೊಡದೆ ಮಾಡಿಸಿ ಆ ಥರ ನೀನು ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ. ಜಸ್ಟ್ ನನ್ನ ಬೇಬಿ ಊಟ ಮಾಡೋದು ಅವಳ ಹ್ಯಾಬಿಟ್ ಈ ಥರ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅವಳು ಇದೆ ಒಂದು ಸ್ವಲ್ಪ ಅವಳಿಗೆ ಫೋನ್ ಕೊಟ್ಬಿಟ್ರೆ ಒಂಚೂರು ಬೇಗನೆ ಊಟ ಮಾಡ್ಕೋತಾಳೆ. ನನಗೆ ಬೇಕಿರೋದು ಇಂಪಾರ್ಟೆಂಟ್ ಅವಳು ಊಟ ಮಾಡೋದು. ಹಾಗೆ ಊಟ ಮಾಡಿಸೋದು ತುಂಬ ಟೈಮ್ ತೊಗೋತಾಳೆ. ತುಂಬ ಅಂದರೆ ತುಂಬ ಓಡಾಡಬೇಕು, ಹಿಂದಿಂದೆ ತಿನ್ಸೋದೇ ಸಿಕ್ಕಾಬಟ್ಟೆ ಕಷ್ಟ. ಅದೇ ಫೋನ್ ಕೊಟ್ಟರೆ 2 ನಿಮಿಷ ಖಾಲಿ ಆಗಿಬಿಡುತ್ತೆ ಬೌಲ್ ಅಂತ ಹೇಳ್ಬಿಟ್ಟು ನಾನು ಅದೊಂದು ರೀಸನ್ನೇ ಕೊಡ್ತೀನಿ. ಆ್ಯಂಡ್ ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಲ್ಲ. ಸ್ಮಾಲ್ ಬೇಬೀಸು ಸ್ಕ್ರೀನ್ ಅವಾಯ್ಡ್ ಮಾಡೋರಿದ್ದರೆ ದಯವಿಟ್ಟು ಮಾಡಿ. ಗುಡ್ ಫಾರ್ ಅವ್ರ ಐಸ್ಗದು ಒಳ್ಳೆಯದೇ, ಏನು ತೊಂದರೆ ಇಲ್ಲ. ನಾವು ಏನು ಜಾಸ್ತಿ ಕೊಡೋದಿಲ್ಲ. ಅವರಪ್ಪ ನೋಡಿದ್ರೆ ತುಂಬ ಬೈತಾರೆ, ಊಟ ಮಾಡಬೇಕಾದ್ರೂ ಕೊಡಬೇಡಿ ಅಂತಲೇ ಬೈತಾರೆ. ಬಟ್ ನಾನೇನಂದರೆ ಊಟ ಮಾಡಲಿ ಅಂತ ಒಂದೇ ಉದ್ದೇಶಕ್ಕೆ, ಐ ಮೀನ್ ಎಲ್ಲ ಮಾಮ್ಗೂ ಇದು ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಮಧ್ಯಾಹ್ನ 1:30 ಆಯಿತು. ಅಷ್ಟರಲ್ಲಿ ಊಟ ಮಾಡ್ಕೊಂಡು ನಾನು 2 ನಿಮಿಷ 2ರಿಂದ 5 ನಿಮಿಷ ಅಷ್ಟೇ ಅವಳು ಊಟದ್ದು. ಆಮೇಲೆ 1:30 ಮಲ್ಕೊಂಡ್ಳು. ಅಗೇನ್ ಇವಾಗ 4 o'clockಗೆ ಎದ್ದೇ ಬಿಟ್ಲು. ಹೆಂಗೆ ಅಂತ ಹೇಳಿದ್ರೆ ಅವಳದು ಕರೆಕ್ಟ್ ಪ್ರಾಪರ್ ರೊಟೀನ್ ಅವಳದು. ಬೆಳಗ್ಗೆ ಟೈಮ್ ಮಾತ್ರ ಕರೆಕ್ಟ್ ಟೈಮಿಗೆ ಊಟ ಆದರೆ ಕರೆಕ್ಟ್ ಟೈಮಿಗೆ ನಿದ್ದೆ ಅಷ್ಟೇ, ಇನ್ನೇನೂ ಡಿಸ್ಟರ್ಬ್ ಆಗೋಂಗಿಲ್ಲ. ಇದು ಯಾವಾಗ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಮನೆಗೆ ಯಾರಾದ್ರು ರಿಲೇಟಿವ್ಸ್ ಬಂದಾಗ ಅಥವಾ ನಾವು ಎಲ್ಲಿಗಾದ್ರೂ ಹೋದಾಗ ಆಬ್ವಿಯಸ್ಲಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಮಲ್ಗೋದೇ ಇಲ್ಲ ಯಾರು ಮನೆಗೆ ಬಂದರೆ, ಫುಲ್ ಖುಷಿಗೆ ಅವಳು, ಹಾಗೆ ಆ ಥರ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಎವ್ರಿ ಡೇ ಇದೇ ಇರುತ್ತೆ. ನೀರೆಲ್ಲ ಸ್ವಲ್ಪಟ್ಟು ಮ್ಯಾಟ್ ಆಗ್ತಾ ಇದೆಯಾ? ಅಯ್ಯೋ ಚಲ್ಬೇಡ ಅಪ್ಪಿ, ಚಲ್ಬೇಡ. ಆಯ್ತಾ ನಿಂಗೆ? ಬಾ ಒಳಗೆ. ಮಲ್ಕೋಬಾರ್ದು. ಯಾರದು? ಬಂಗಾರಿ. ಹಾಗೆ ನೋಡಿ ಟೈಮ್ ಆಗೇ ಹೋಯ್ತು, 4:30 ಆಗೇ ಹೋಯ್ತು ಟೈಮು. ಸೊ ಅವಳಿಗೆ ಈಗ ಏನಾದ್ರು ತಿನ್ನೋದಕ್ಕೆ ಅಂತ ಕೊಟ್ಬಿಡ್ಬೇಕು. ಯೂಶ್ವಲಾಗಿ ಅವಳದು ಸಂಜೆ ಸ್ನ್ಯಾಕ್ಸ್ ಏನಿರುತ್ತೆ ಅಂತಲೂ ಇದರಲ್ಲಿ ನಾನು ತೋರಿಸಿದ್ದೀನಿ. ಯೂಶ್ವಲಾಗಿ ನಾನು ಎವ್ರಿ ಡೇ 2 ಎಗ್ ಅಂತೂ ಇದ್ದೇ ಇರುತ್ತೆ. ಅದು ಅವಳಿಗೆ ಎವ್ರಿ ಡೇ ರೋಟೀನಲ್ಲಿ 2 ಎಗ್ ಇರುತ್ತೆ. ಅದು ಬಿಟ್ಟು ಬೇರೆ ಬೇರೆ ಸ್ನ್ಯಾಕ್ಸ್ ಅಂದರೆ ಫ್ರೂಟ್ಸ್ಗಳನ್ನ ಜಾಸ್ತಿ ಕೊಡ್ತೀನಿ. ಇವತ್ತು ಅವಳಿಗೆ ಕೊಡ್ತಾ ಇರೋ ಫ್ರೂಟ್ಸ್ ಬಂದು ಪೈನಾಪಲ್ ಕೊಡ್ತಾ ಇದ್ದೀನಿ. ಪೈನಾಪಲ್ಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಬಿಕಾಸ್ ಇವಾಗ ತುಂಬ ವೆದರು ಕೋಲ್ಡ್ ಆಗಿದೆ, ಕೆಮ್ಮು ಶುರು ಆದರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಕೆಮ್ಮೇನೋ ಆಗೋದಿಲ್ಲ ಅಷ್ಟೊಂದು. ಪೈನಾಪಲ್ನ ಕೊಡ್ತಾ ಇದ್ದೀನಿ. ಒಂದು ಪೀಸ್ನ ಪುಟ್ಟಾಗೆ ಕಟ್ ಮಾಡಿ ಕೊಟ್ಟಿದ್ದೀನಿ. ಚಿನ್ನಮ್ಮಿ ಫ್ರೂಟ್ಸ್ ಹಾಕಿದ್ದೀನಿ. ಸ್ಪೂನಲ್ಲಿ ತಿನ್ನ. ಸ್ಪೂನಲ್ಲಿ ತಿನ್ಬೇಕು, ಕೈಯಲ್ಲೆಲ್ಲ ತಿನ್ಕೊಂಡು ಮೈಯೆಲ್ಲ ಮಾಡ್ಕೋಬೇಡ. ನಾನು ಚುಚ್ಚು ಗಟ್ಟಿಯಾಗೆ. ಚುಚ್ಚು ಗಟ್ಟಿಯಾಗೆ, ಶಕ್ತಿ ಬಿಟ್ಟು. ಬಸ್ಲೆ ಸೊಪ್ಪು ಕುಯ್ಕೋಬೇಕಾಯ್ತು ಕಣಮ್ಮಿ, ಟೊಮೆಟೊಕಾಯಿ ಕಿತ್ಕೋಬೇಕಾಯ್ತು, ಬೀನ್ಸ್ ಕಿತ್ಕೋಬೇಕಾಯ್ತು. ಕೂತ್ಕೋತೀಯಾ? ಇದು ನನ್ನ ಪ್ಲೇಟು. ಇದು ನಾನು ಒಬ್ಬಳೇ ತಿನ್ನೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು, ಅಮ್ಮ ಮತ್ತು ಸೋಮು 3 ಜನ ಶೇರ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸಂಜೆ ಸೋಮು ಆಫೀಸಿಂದ ಬರುವಾಗ ಅವ್ರಿಗೂ ಬೇರೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಇರುತ್ತೆ. ಜಸ್ಟು ಇದು ನಾನು ತಿನ್ನೋದಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ಚಕ್ಕೋತ ಇತ್ತು, ಅದನ್ನು ತಿಂತಾಯಿದ್ದೀನಿ. ಏನು ಎವ್ರಿ ಡೇ ಹಿಂಗೆ ತಿಂತೀವಿ ಅಂತೇನಲ್ಲ, ಒಂದಿನ ಅದು ತಿಂದರೆ ಇನ್ನೊಂದು ದಿನ ಇನ್ನೊಂದೇನೋ ತಿಂದಿರ್ತೀವಿ ಆ ಥರ. ಸೊ ಇವತ್ತಿಂದ ಏನಿತ್ತು ಅದನ್ನು ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ, ಆಯಿತಾ. ಸಂಜೆ ಟೈಮ್ ಯೂಶ್ವಲಾಗಿ ನಾನು ನಿಮಗೆ ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಒಂದು ಆ ಜಂಕ್ ಹ್ಯಾಬಿಟ್ನ ನಾನು ಬಿಟ್ಟು ತುಂಬ ದಿವಸ ಆಯಿತು. ಈ ಥರ ಫ್ರೂಟ್ಸ್ ಬೌಲ್ ಆ ಥರದ್ದೇನಾದ್ರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಎಷ್ಟೊಂದು ವೀಡಿಯೋದಲ್ಲಿ ನೀವು ನೋಡಿದ್ದೀರಾ. ಇವಾಗ ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಆಯಿತು, ನಾನು ವಾಕಿಂಗಿಗೆ ಕರ್ಕೊಂಡು ಬಂದೆ ಪಾಪನ. ಗಾಡಿ ಬಂತು ಅಂತ ಹಂಗೆ ನಿಂತಿದೆಯಾ ಸೈಡಲ್ಲಿ?
ಅಷ್ಟರಲ್ಲಿ ಅವ್ರ ಪಪ್ಪನೂ ಬಂದರು ಆಫೀಸಿಂದ. ಹಾಯ್. ಹಾಯ್ ಎಂತಾಳೆ ಜೋರಾಗೆ. ಹೋಗ್ಲಿ 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 ಬಿಡಿ ಹೋಗ್ಲಿ ಬಿಡಿ. ಹಾಂ ನಿಂಗೆ ಹೊಸಾದ್ ಕೊಡ್ಸೋಣ ಬಿಡಪ್ಪ. ಹಾಯ್. ಎಷ್ಟು ಚೆನ್ನಾಗಿ ಕಿತ್ಕೊಂಡು ಹಾಕೊಂಡ್ಲು ನೋಡ. ಬಂಗಾರಿ ಅದು. ಈ ಥರ ಸುಮ್ಮನೆ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಕರ್ಕೊಂಬರ್ತಾರೆ. ಪಾಪ ಅವಳು ಯಾವಾಗಲೂ ಮನೇಲೇ ಇರ್ತಾಳಲ್ವ, ಅವಳಿಗೆ ಒಂದು ರೈಡ್ ಆದಂಗೆ ಆಗಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಒಂದು ರೌಂಡ್ ಹಿಂಗೆ ಕರ್ಕೊಂಡು ಬರ್ತಾರೆ ಅಷ್ಟೇ. ಸೋಮು ಯಾವಾಗ್ಲೂ ಬೈಕಲ್ಲಾದರೂ ಅಷ್ಟೇ ತುಂಬ ಅಂದರೆ ಎಲ್ಲ ಮಕ್ಕಳಿಗೂ ಅಷ್ಟೇ ಕಾರ್ ರೈಡು ಬೈಕ್ ರೈಡ್ ಅಂದರೆ ಭಾರಿ ಇಷ್ಟಪಡ್ತಾರೆ ಮಾತ್ರ. ಹಾಗಾಗಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆಗೆ ಹೋಗ್ಬಿಡ್ತಾರೆ ಕಾರಲ್ಲೆಲ್ಲರೂ ಕರ್ಕೊಂಡು ಹೋಗುವಾಗ. ಸಂಜೆ ಯೂಶ್ವಲಿ ಸೋಮು ಬರೋ ಟೈಮಿಂಗ್ಸು ಗೊತ್ತಲ್ಲ ನಮಗೆ, ಹಾಗಾಗಿ ನಾವು ಹೊರಗಡೆ ವಾಕಿಂಗ್ ಮಾಡುವಾಗ ಹಾಗೆ ಸೋಮು ಕರ್ಕೊಂಡು ಓಡಾಡ್ತಾರೆ ಅವಳನ್ನ ಒಂದು ರೌಂಡು. ಬೈಕಲ್ಲಾದರೂ ಆಯಿತು ಕಾರಲ್ಲಾದರೂ ಆಯಿತು. ಹಾಯ್ ಹಾಯ್. ಅಲ್ಲಿ ಮ್ಯೂಸಿಕ್ ಹಾಕೊಂಡು ಹಿಂಗೆ ಮಾಡ್ತಿರೋದು ಮ್ಯೂಸಿಕ್ಕಿಗೆ. ಆರಿದೆ ಬಾ ಫ್ರೆಂಡಿಗೆ. ಬಾ ಪಾಪ ಪಾಪ. ನೋಡಿ ಹಂಗೆ ಓಡ್ ಬಂದ್ಬಿಡ್ತಾರೆ. ಬಂತು ಸೋಮು ಬಂದಾಗ ಸಂಜೆ ಟೈಮ್ ಏನಾದರೂ ಒಂದು ಬಿಸಿ ಬಿಸಿಯಾದಾಗೆ ಮಾಡಿಕೊಡೋದು ಅಥವಾ ಕಾಫಿ ಕೊಡೋದು. ಅವ್ರಿಗೆ ತುಂಬ ಕಾಫಿ ಇಷ್ಟ ಆಗುತ್ತೆ. ಪರ್ಸ್ನಲಾಗಿ ನಾನು ಕಾಫಿ ಟೀ ಇದೆಲ್ಲ ಅಷ್ಟೊಂದಾಗಿ ಕುಡಿಯೋದಿಲ್ಲ. ಯಾವಾಗೋ ನನಗೆ ಮೂಡ್ ಬಂತು ಅಂದಾಗ ಕುಡಿತೀನಿ. ಸ್ಟಾರ್ಬಕ್ಸ್ಗೆ ಹೋದಾಗ ಕುಡಿತೀನಿ. ಸ್ಟಾರ್ಬಕ್ಸ್ ಕಾಫಿ ಅಂದರೆ ತುಂಬ ಇಷ್ಟ ನನಗೆ. ಅದಾದರೆ ಆರಾಮಾಗಿ ಹೋಗುತ್ತೆ. ಅದು ಬಿಟ್ಟರೆ ಮನೆಯಲ್ಲಿ ಏನು ಡೈಲಿ ಕುಡಿಯೋ ಹ್ಯಾಬಿಟ್ ಅಂತೂ ನನಗೇನಿಲ್ಲ. ಯಾವಾಗಾದ್ರೂ ಸಮ್ಟೈಮ್ಸ್ ಇಷ್ಟ ಆದರೆ ಎಲ್ಲರೂ ಗ್ರೂಪಲ್ಲಿದ್ದಾಗ ಎಲ್ಲರೂ ಇದ್ದರೆ ಆವಾಗ ನಾನು ಕುಡಿತೀನಿ ಅಷ್ಟೇ. ಆ ಥರ ಇವತ್ತು ನುಗ್ಗೆಕಾಯ್ದು ವಡೆ ಮಾಡ್ತಾ ಇರೋದು ಅಮ್ಮ ನಾನು ಇಬ್ಬರು ಸೇರಿಕೊಂಡು. ಇದು ಅಮ್ಮಂದೇ ರೆಸಿಪಿ ಓಕೆನಾ. ನುಗ್ಗೆಕಾಯಿ ಮರ ಇದೆ ನಮ್ಮ ಮನೆಯಲ್ಲಿ, ಹಾಗಾಗಿ ನುಗ್ಗೆಕಾಯಿ ಮಾಮೂಲಿ ವಡೆಗೆ ಹೇಗೆ ಮಾಡ್ತೀವಿ ಕಡಲೆಬೇಳೆ ವಡೆ ಅದೇ ಥರ ಅದಕ್ಕೆ ನುಗ್ಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿರೋದು. ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಹಾನೆಸ್ಟ್ಲಿ ಮಸ್ಟ್ ಟ್ರೈ ಇದು ನಿಜ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ರೆಸಿಪಿ ಬೇಕಂದರೆ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ. ನುಗ್ಗೆ ಸೊಪ್ಪಿನ ವಡೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ನುಗ್ಗೆ ಸೊಪ್ಪು ತುಂಬ ದೇಹಕ್ಕೆ ಒಳ್ಳೆಯದು ಓಕೆನಾ. ಎಷ್ಟೊಂದು ಒಳ್ಳೆ ಪ್ರಾಪರ್ಟೀಸ್ ಇದೆ ಇದರಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ಆ್ಯಂಡ್ ಡಾಕ್ಟರ್ ಕೂಡ ಹೇಳ್ತಾರೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ಸೊ ಅದರದ್ದೇ ಮಾಡಿದ್ದೆ. ಅದನ್ನು ಮಾಡಿಬಿಟ್ಟು ಬಿಸಿ 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 ಕಾಫಿ ಜೊತೆ ಸೋಮುಗೆ ನಾನು ಇದನ್ನು ಸರ್ವ್ ಮಾಡಿದೆ. ಎಲ್ಲರೂ ನಾವು ಎಲ್ಲ ತಿಂದ್ವಿ ವಡೆನ. ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ಸ್. ನಾನು ನಿಮಗೆ ಹೇಳಿದ್ದೆ ಇಷ್ಟೊಂದು ಹಳೆ ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೆ ಪಾಪುಗೆ ದಿನಕ್ಕೊಂದು 3 ಜೊತೆ 4 ಜೊತೆ ಬಟ್ಟೆನಾದರೂ ಚೇಂಜ್ ಆಗುತ್ತೆ ಅಂತ. ಐ ಮೀನ್ ಎಲ್ಲ ಮನೇಲಿ ಮಕ್ಕಳಿರೋ ಮನೇಲೂ ಹಾಗೇ ಜಾಸ್ತಿ ಬಟ್ಟೆಗಳು ಗಲೀಜು ತಿಂತಾಯಿರ್ತಾರೆ, ಗಲೀಜು ಮಾಡ್ಕೊತಿರ್ತಾರೆ, ತಿಂತಿರ್ತಾರೆ, ಗಲೀಜು ಮಾಡ್ಕೊತಿರ್ತಾರೆ. ಏನೋ ಒಟ್ಟಿನಲ್ಲಿ ನೀರು ಚಲ್ಕೊಳ್ಳೋದು ಅದು ಇದು ಮಾಡೋದು ಇದ್ದೇ ಇರುತ್ತೆ. ಸೊ ಬಟ್ಟೆಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಅವಳಿಗೂ ನೋಡಿ ಆಗೋಯ್ತು. ಇವಾಗ ರಾತ್ರಿ ಮಲ್ಕೋಬೇಕಾದ್ರೆ ಇನ್ನೊಂದು ಬಟ್ಟೆಲಿರ್ತಾಳೆ. ಆ ಥರ ಬೆಳಗ್ಗೆ ಎದ್ದೊಳುವಾಗ ಒಂದು ಬಟ್ಟೆಲಿದ್ಲು. ಆಮೇಲೆ ಇದೆಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ಒಂದೇ ದಿನ ಮಾಡಿದ್ದು ವ್ಲಾಗ್ನ. ನೀವು ಅಂದ್ಕೋಬೇಡಿ ಯಾವತ್ತೋ ಶೂಟ್ ಮಾಡಿದ್ದನ್ನ ಅಟ್ಯಾಚ್ ಮಾಡಿದ್ದಾರೆ ಅಂತ. ಇಲ್ಲ, ಒಂದು ದಿನದ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋನ ನಾನು ಇದು ಮಾಡಿರೋದು ನಿಮಗೋಸ್ಕರ. ಸರ್ ಎಷ್ಟು ಪ್ರೀತಿಸ್ತೀರಾ? ಎಷ್ಟು
ಯಾರದು ಗುಮ್ಮ ಗುಮ್ಮ, ಯಾರದು ಗುಮ್ಮ? ಈಗ ನೈಟ್ ಆನ್ ಮಾಡಿದೆ ನಾನು. ನನ್ನ ರೂಮ್ ಒಂದೇ ಅಲ್ಲ, ಸೊ ಬೆಳಗ್ಗೆ ಎಲ್ಲ ಏನಾದರೂ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ನೈಟ್ ಆನ್ ಮಾಡ್ಕೋತೀವಿ ಆ ಥರ. ಯಾವಾಗ ಅಂದರೆ ಅವಾಗ ಬೇಕಾದರೂ ಆನ್ ಮಾಡ್ಬೋದಲ್ವಾ. ಸೊ ನಾನು ಜಾಸ್ತಿ ಮೇಲ್ ಬಂದಿಲ್ಲ ಅಂತಂದರೆ ಆನ್ ಮಾಡೋಕ್ಕಾಗಿರಲ್ಲ ಅಂದರೆ ಅವತ್ತು ಸಂಜೆ ಮಾಡ್ಕೊಂಬಿಡ್ತೀನಿ, ಇಲ್ಲ ನೈಟ್ ಮಾಡ್ಕೋತೀನಿ ಆ ಥರ. ಅದೇನಿಲ್ಲ, ಅದು ಒಂದು 20 ನಿಮಿಷದ ಕೆಲಸ ಅಷ್ಟೇ. ಇಲ್ಲಿ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಪಾಪುಗೆಲ್ಲ ಅವಳಿಗೆ ಡೈಪರೆಲ್ಲ ಚೇಂಜ್ ಮಾಡಿ, ಅವಳು ವಾಟ್ರ್ ಬಾಟಲು ಆಮೇಲೆ ಅವಳದು ಮಿಲ್ಕ್ ಪೌಡರು ಅದನ್ನೆಲ್ಲ ಸೆಟ್ ಮಾಡಿ ಇಡೋ ಅಷ್ಟರಲ್ಲಿ ಆಲ್ಮೋಸ್ಟು ಇದು ಅದ್ರ ಕೆಲಸ ಮುಗಿಸ್ಬಿಟ್ಟಿರುತ್ತೆ. ಆಮೇಲೆ ನಾನು ಅವಳನ್ನು ಬೆಡ್ಗೆ ಕರ್ಕೊಂಡು ಹೋದ್ಮೇಲೆ ಆಟ ಆಡ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಅವಳ ಜೊತೆಗೆ ಚೆನ್ನಾಗೆ ಕುಣಿದು ಅವಳಿಗೂ ಸುಸ್ತಾಗ್ಬಿಟ್ಟು ಅವಳು ಒಂದು ಟೈಮಲ್ಲಿ ನಿದ್ದೆಗೆ ಆರಾಮಾಗಿ ಹೋಗ್ಬಿಡ್ತಾಳೆ. 330 ml ಅವಳಿಗೆ ಫಾರ್ಮುಲಾ ಕೊಟ್ಬಿಡ್ತೀನಿ, 1 ಬಾಟಲ್ಲು ಕಂಪ್ಲೀಟಾಗಿ. ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿರೋದ್ರಿಂದ ಆರಾಮಾಗೆ ನಿದ್ದೆ ಮಾಡ್ತಾಳೆ ನೈಟೆಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ನಾವು ಮಲಗೋವರೆಗೂ ನಿಮಗೆ ಕಂಪ್ಲೀಟ್ ವಿಡಿಯೋ ನಾನು ಹೇಗಿರ್ತೀನಿ ಡಿಟ್ಟೋ ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೇ ಬಿ ಇಷ್ಟೊಂದು ಡೀಟೇಲ್ಡ್ ವಿಡಿಯೋನ ನನ್ನ 3-4 ವರ್ಷದ ಯೂಟ್ಯೂಬ್ ಜರ್ನಿನಲ್ಲಿ ನಾನು ಯಾವತ್ತೂ ಅಪ್ಲೋಡ್ ಮಾಡಿಲ್ಲ. ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಇದೇ ಥರ ಇಷ್ಟ ಆದರೆ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೋಸ್ಕರ ನಾನು ಇದೇ ಥರ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನಂತ ಹೇಳಿದ್ರೆ ಎಡಿಟಿಂಗಿಗೆ ನನಗೆ ತುಂಬ ಟೈಮ್ ಹಿಡಿತು ಆ್ಯಂಡ್ ತುಂಬ ಕಷ್ಟ ಆಯಿತು. ಬಟ್ ಸ್ಟಿಲ್ ಇಲ್ಲಿ ನಿಮಗೋಸ್ಕರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮರಿಬೇಡಿ, ಓಕೆನಾ. ಸೊ ಬೆಳಗಿನ 6 ಗಂಟೆಯಿಂದ ರಾತ್ರಿ 10:10 ತನಕ ನಾನು ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್ ಗೈಸ್. ಇದೇ ಥರ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.